ನಮಸ್ಕಾರ ವೀಕ್ಷಕರೇ, ಬನ್ನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ನಾನು ಬಂಜೆಯಲ್ಲ. ಮನೆಯಲ್ಲಿ ಸಂತೋಷದ ವಾತಾವರಣ. ಅದು ನಿಖಿಲ್ ಮತ್ತು ಪ್ರಿಯಾ ಅವರ ವಿವಾಹ ವಾರ್ಷಿಕೋತ್ಸವ. ಇಡೀ ಕುಟುಂಬ ಮತ್ತು ಇಬ್ಬರ ಸಂಬಂಧಿಕರು ಜಮಾಯಿಸಿದ್ದರು. ಅವರ ಪದ್ಧತಿಯಂತೆ ಮಹಿಳೆಯರು ಪ್ರಿಯಾಳಿಗೆ ಮಡಿಲಕ್ಕಿ ನೀಡಿ ಆಶೀರ್ವದಿಸುತ್ತಿದ್ದರು. ಪ್ರಿಯಾಳ ಅತ್ತೆ ಮತ್ತು ನಿಖಿಲ್ನ ಅಕ್ಕ, ಅಯ್ಯೋ, ಮದುವೆಯಾಗಿ 1 ವರ್ಷ ಕಳೆಯುತ್ತಾ ಬಂತು. ಎಷ್ಟು ದಿನ ನಮ್ಮನ್ನು ಕಾಯಿಸುತ್ತೀರಿ? ಮೊಮ್ಮಗನ ಮುಖವನ್ನು ಬೇಗನೆ ತೋರಿಸಿ ನಂತರ ನಾವು ಮಗುವಿನ ನಾಮಕರಣ ಮಾಡೋಣ ಎನ್ನುವರು. ಇದನ್ನು ಕೇಳಿ ಪ್ರಿಯಾ ನಾಚಿಕೆ ಪಡುವಳು. ನಿಖಿಲ್ ಕೂಡ, ಹೌದು ಅಮ್ಮ, ನಮ್ಮ ಮಕ್ಕಳನ್ನು ನೀವೇ ಸಾಕುತ್ತೀರಿ. ಆಮೇಲೆ ಅವರು ಸೂಸು ಮಾಡಿದರೆ ನಿನಗೆ ಚಿಂತೆಯಾಗುತ್ತದೆ ಎಂದು ನಕ್ಕನು. ಎಲ್ಲರೂ ನಗಲು ಪ್ರಾರಂಭಿಸಿದರು. ಊಟ ಮುಗಿಸಿ ಅತಿಥಿಗಳೆಲ್ಲ ಹೊರಟರು. ಪ್ರಿಯಾ ನಿಖಿಲ್ ಜೊತೆ ಮಗುವಿನ ಬಗ್ಗೆ ಮಾತಾಡಿದಾಗ ನಿಖಿಲ್ ಹೇಳಿದ, ಅರೆ, ನೀನು ಅವರ ಮಾತಿಗೆ ಕಾಯುತ್ತಿದ್ದೀಯಾ? ನಮ್ಮ ಮದುವೆಯಾಗಿ 1 ವರ್ಷ ಕಳೆದಿದೆ. ಚಿಂತಿಸಬೇಡ, ಈಗ ನಾನು ಆಫೀಸಿಗೆ ಅರ್ಜೆಂಟ್ ಮೀಟಿಂಗ್ ಮೇಲೆ ಹೋಗುತ್ತಿದ್ದೇನೆ ಎನ್ನುತ್ತಾ ಹೊರಡುವನು. ನಿಖಿಲ್ ಮತ್ತು ಪ್ರಿಯಾ ಇಬ್ಬರು ಪರಸ್ಪರ ಸಂತೋಷಪಟ್ಟರು. ಚಿಂತೆಯಿಲ್ಲ, ಸಂಘರ್ಷಗಳಿಲ್ಲ. ಅತ್ತೆಯ ಮನೆಯಲ್ಲಿ ಪ್ರಿಯಾ ಎಲ್ಲರಿಗೂ ಅಚ್ಚುಮೆಚ್ಚಿನವಳಾಗಿದ್ದಳು. ಕಾಲ ಹೀಗೆ ಓಡುತ್ತಲೇ ಇತ್ತು. ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ಮದುವೆಯಾಗಿ 3 ವರ್ಷವಾಗಿತ್ತು. ಪ್ರಿಯಾಳ ಅತ್ತೆ ಮತ್ತು ಕುಟುಂಬದ ಇತರ ಮಹಿಳೆಯರು ಮನೆಯಲ್ಲಿ ಯಾವಾಗ ಮಗುವಿನ ಕಲರವ ಪ್ರತಿಧ್ವನಿಸುತ್ತದೆ ಎಂಬುದು ಒಂದೇ ದಿನಚರಿಯಾಗಿತ್ತು. ಪ್ರಿಯಾಳ ಹೆತ್ತವರು ಶ್ರೀಮಂತರಾಗಿದ್ದರಿಂದ ಅವರು ತಮ್ಮ ಮೊಮ್ಮಗುವಿಗಾಗಿ ಕಾಯುತ್ತಿದ್ದರು. ಅತ್ತೆಯ ವಯಸ್ಸಿನ ಎಲ್ಲರೂ ತಮ್ಮ ಮೊಮ್ಮಕ್ಕಳನ್ನು ತುಂಬ ಮುದ್ದು ಮಾಡೋದನ್ನು ನೋಡಿ ಅವರ ಒತ್ತಡ ಸಹ ಸಹಜವಾಗಿತ್ತು. ಪ್ರಿಯಾಳಿಗೆ ಇದು ಅರ್ಥವಾಯಿತು. ತಾಯ್ತನದ ಸುಖವನ್ನು ಅನುಭವಿಸುವ ಆಸೆಯೂ ಅವಳಿಗಿತ್ತು. ಈ ಸುಖದಿಂದ ಇನ್ನೂ ಯಾಕೆ ವಂಚಿತಳಾದೆ ಎಂಬ ಚಿಂತೆಯೂ ಶುರುವಾಗಿತ್ತು. ಈ ಬಗ್ಗೆ ಮನೆಯಲ್ಲಿ ಯಾರೊಂದಿಗೂ ಮಾತನಾಡದೆ ನಿಖಿಲ್ ಬಳಿ ಮಾತ್ರ ಮಾತನಾಡಿದ್ದಳು. ಚಿಂತೆ ಮಾಡಲು ಏನಿದೆ, ಅದೇನು ಮಹಾ ವಯಸ್ಸಾಗಿದೆ ಅಂತ ಈಗಲೇ ನಿನಗೆ ಅವಸರ ಎಂದು ನಿಖಿಲ್ ಯಾವಾಗಲೂ ಮಾತು ತಪ್ಪಿಸುತ್ತಿದ್ದನು. ಒಂದು ದಿನ ಅವಳು ಯಾರಿಗೂ ಹೇಳದೆ ಸ್ತ್ರೀರೋಗ ತಜ್ಞರ ಬಳಿ ತಪಾಸಣೆಗೆ ಹೋದಳು. ಎಲ್ಲ ಪರೀಕ್ಷೆಗಳು ಸಾಮಾನ್ಯವಾಗಿದೆ. ಪ್ರಿಯಾಳಿಗೆ ತಾಯಿಯಾಗಲು ಯಾವುದೇ ಕೊರತೆ ಇರಲಿಲ್ಲ ಎಂದು ಸಾಬೀತುಪಡಿಸಿತ್ತು ಅವಳ ರಿಪೋರ್ಟ್. ಯಾವುದೇ ಸಮಸ್ಯೆ ಎಲ್ಲಿಯೂ ಇರಲಿಲ್ಲ. ಈಗ ಆ ಕೊರತೆ ನಿಖಿಲ್ನಲ್ಲೇ ಇದೆ ಎಂದು ಸಂಶಯ ಬಂದಿತ್ತು. ಅವಳ ರಿಪೋರ್ಟನ್ನು ತೋರಿಸದೆ ಅವಳು ಮರುದಿನ ನಿಖಿಲ್ ಬಳಿ ಮಾತನಾಡಿ ತಪಾಸಣೆ ಮಾಡಿಸಲು ಕೇಳಿದಳು. ಆದರೆ ಚೆಕಪ್ ಹೆಸರು ಕೇಳಿದ ತಕ್ಷಣ ಸಿಟ್ಟಿಗೆದ್ದು, ಮಗು ಆಗುತ್ತೆ ಬಿಡು, 2 ಟೆಸ್ಟ್ ಆಯಿತು, ನಿನಗೂ ಮಗು ಆಗುತ್ತೆ, ಇಲ್ಲವಾದರೆ ನಿನ್ನ ಜೀವನ ಮುಗಿಯುತ್ತೇನೋ ಎಂದು ಗದರಿಸಿ ಅವನು ಕಚೇರಿಗೆ ಹೋದನು. ಈಗ ಪ್ರಿಯಾ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಿದ್ದವು. ಕುಟುಂಬ ಸದಸ್ಯರ ದೃಷ್ಟಿಕೋನವು ಪ್ರಿಯಾ ಕಡೆಗೆ ಬದಲಾಗಿತ್ತು. ಅಕ್ಕಪಕ್ಕದ ಹೆಂಗಸರು ಅವಳನ್ನು ನೋಡಿ ಅವಳು ಬಂಜೆ ಅನ್ನಿಸುತ್ತೆ ಎಂದು ಗುಸುಗುಸು ಮಾತನಾಡಲು ಶುರು ಮಾಡುತ್ತಿದ್ದರು. ಇಲ್ಲಿ ನಿಖಿಲ್ ಕೂಡ ಏನನ್ನೂ ಕೇಳಲಿಲ್ಲ. ಪ್ರಿಯಾ ಒಳಗೆ ತುಂಬ ನೊಂದುಕೊಂಡು ಅಳಲು ಶುರು ಮಾಡಿದ್ದಳು. ಅಮ್ಮನ ಮನೆಯಲ್ಲಿ ಸ್ವಲ್ಪ ದಿನ ಇದ್ದರೆ ಮನಸ್ಸು ಹಗುರವಾಗುತ್ತದೆ ಎಂದುಕೊಂಡಳು. ನಿಖಿಲ್ ಅವಳನ್ನು ಹೋಗಲು ಅನುಮತಿ ನೀಡಿದ್ದ. ಅಲ್ಲಿಯೂ ಅವಳು ತುಂಬ ಬೇಸರದಲ್ಲಿದ್ದಳು. ಯಾರ ಬಳಿಯೂ ಏನನ್ನೂ ಹೇಳಲಾಗಲಿಲ್ಲ. 15-20 ದಿನಗಳ ಕಾಲ ಇದ್ದ ನಂತರ ಅವಳು ಹಿಂತಿರುಗಿದ್ದಳು. ತವರು ಮನೆಯಿಂದ ಬಂದ ಮೇಲೆ ಅವಳ ಬಗ್ಗೆ ಎಲ್ಲರ ಧೋರಣೆ ಬದಲಾದದ್ದು ಅವಳ ಗಮನಕ್ಕೆ ಬಂತು. ನಿಖಿಲ್ ಕೂಡ ಅವಳೊಂದಿಗೆ ಸರಿಯಾಗಿ ಮಾತನಾಡಲಿಲ್ಲ. ನಿಖಿಲ್ಗೆ ಯಾವುದೇ ಟೆನ್ಷನ್ ಇರಬಹುದು ಎಂದುಕೊಂಡಿದ್ದಳು. ಒಂದು ದಿನ ಬೀರು ಜೋಡಿಸುವಾಗ ನಿಖಿಲ್ನ ಹಳೆಯ ಪೇಪರ್ಗಳು ಸಿಕ್ಕವು. ಅದನ್ನು ತೆಗೆದು ನೋಡಿದಾಗ ಪ್ರಿಯಾ ದಿಗ್ಭ್ರಮೆಗೊಂಡಳು.
ನಿಖಿಲ್ನ ಆಸ್ಪತ್ರೆಯ ಚೆಕಪ್ ರಿಪೋರ್ಟ್ ಆಗಿತ್ತು. ಆ ವರದಿಯಲ್ಲಿ ನಿಖಿಲ್ ಎಂದಿಗೂ ತಂದೆಯಾಗಲು ಸಾಧ್ಯವಿಲ್ಲ ಎಂದು ಬರೆಯಲಾಗಿತ್ತು. ಮದುವೆಗೂ ಮುನ್ನ ತನಗೆ ಚೆಕಪ್ ಮಾಡಿಸಿಕೊಳ್ಳಬೇಕಾದ ಅಗತ್ಯವೇನಿದೆ ಎಂದು ನಿಖಿಲ್ ಜೊತೆ ಆ ವಿಷಯವನ್ನು ಕೇಳಿದ್ದಳು. ಮೊದಲಿಗೆ ನಿಖಿಲ್ ಹಿಂಜರಿದ್ದನು. ನಂತರ ಪ್ರಿಯಾ ತುಂಬ ಒತ್ತಡದಿಂದ ಕೇಳಿದಾಗ ಅವನು ಸತ್ಯ ಹೇಳಲೇಬೇಕಾಯಿತು. ಅವನು ಹೇಳಲು ಪ್ರಾರಂಭಿಸಿದ್ದನು. ನಾನು ಮದುವೆಗೆ ಮೊದಲು 5 ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೆ. ಅಲ್ಲಿ ನಾನು ನವ್ಯಾಳ ಜೊತೆ ಲಿವ್ ಇನ್ ಸಂಬಂಧದಲ್ಲಿದ್ದೆ. ನಾವು 2 ವರ್ಷಗಳ ಕಾಲ ಒಟ್ಟಿಗೆ ವಾಸಿಸುತ್ತಿದ್ದಾಗ ಯಾವುದೇ ಮುನ್ನೆಚ್ಚರಿಕೆ ವಹಿಸದೆಯೂ ಅವಳೊಂದಿಗೆ ಸೇರಿದಾಗ ಮಗುವಾಗಿರಲಿಲ್ಲ. 2 ವರ್ಷ ಕಳೆದ ನಂತರ ನನಗೆ ಸಂಶಯ ಬಂತು. ಆಕೆ ಒಮ್ಮೆಯೂ ಗರ್ಭಿಣಿ ಆಗದೇ ಇದ್ದಿದ್ದನ್ನು ಗಮನಿಸಿ ನಾವು ಇಬ್ಬರಿಗೂ ತಪಾಸಣೆ ಮಾಡಲಾಯಿತು. ಇದರಲ್ಲಿ ನವ್ಯಾಳ ವರದಿಯು ನಾರ್ಮಲ್ ಆಗಿತ್ತು ಮತ್ತು ನನ್ನಲ್ಲಿ ಕೊರತೆ ಇತ್ತು. ನನಗೆ ಎಂದಿಗೂ ಅಪ್ಪನಾಗಲು ಸಾಧ್ಯವಿರಲಿಲ್ಲ. ನನ್ನಿಂದ ಅಪ್ಪನಾಗಲು ಸಾಧ್ಯವಿಲ್ಲ ಎಂದು ತಿಳಿದು ಈ ಸಂಬಂಧ ಮುಂದುವರಿಸಲು ಸಾಧ್ಯವಿಲ್ಲ ಎನ್ನುತ್ತಾ ನವ್ಯ ಸ್ವಲ್ಪ ಸಮಯದ ನಂತರ ನನ್ನನ್ನು ತೊರೆದು ಹೋದಳು. ನನ್ನನ್ನು ದಯವಿಟ್ಟು ಕ್ಷಮಿಸು ಪ್ರಿಯಾ ಎಂದು ಕೇಳಿಕೊಳ್ಳುವನು. ಈಗ ನಿನಗೆ ಸತ್ಯ ತಿಳಿದರೆ ನೀನು ನನ್ನ ಬಿಟ್ಟು ಹೋಗುತ್ತೀಯ ಎಂದು ಭಯವಾಯಿತು ಎಂದು ಅಳಲು ತೋಡಿಕೊಂಡ ನಿಖಿಲ್. ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ನೀನಾದರೂ ಹೇಗೆ ಅಂದುಕೊಂಡಿದ್ದೀಯ ನಿಖಿಲ್? ನನಗೆ ನಿನ್ನ ಪ್ರೀತಿ ಬೇಕು ಎಂದು ನಿಖಿಲ್ನನ್ನು ತಬ್ಬಿಕೊಂಡಳು. ನಿಖಿಲ್ ಮತ್ತೆ ತನ್ನ ಮಾತಿನ ಬಾಣವನ್ನು ಬಿಟ್ಟನು. ಈಗಲೇ ಮನೆಯಲ್ಲಿ ಏನೂ ಹೇಳಬೇಡ. ಸಮಯ ಬಂದಾಗ ನಾನು ಅದನ್ನು ನೋಡಿಕೊಳ್ಳುತ್ತೇನೆ. ಮನೆಯಲ್ಲಿ ನವ್ಯಾಳ ವಿಷಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನೀನು ಏನೂ ಹೇಳಬೇಡ ಎಂದಾಗ ಪ್ರಿಯಾ ತಲೆಯಾಡಿಸಿದಳು. ಆದರ್ಶ ಹೆಂಡತಿಯ ಕರ್ತವ್ಯವನ್ನು ಪೂರೈಸಿದ್ದಳು. ಒಮ್ಮೆ ನಿಖಿಲ್ನ ಅಕ್ಕ ಮತ್ತು ಅಮ್ಮ ಎಲ್ಲಿಗೂ ಹೊರಹೋದವರು ಬಂದರು. ಪ್ರಿಯಾಳ ಅತ್ತೆ ಅಕ್ಕ ತನ್ನ ಕೋಣೆಗೆ ಹೋದರು. ಪ್ರಿಯಾಳಿಗೆ ಸ್ವಲ್ಪ ವಿಚಿತ್ರ ಎನ್ನಿಸಿತ್ತು. ಚಹಾ ಮತ್ತು ತಿಂಡಿಯೊಂದಿಗೆ ಅತ್ತೆಯ ಕೋಣೆಯ ಬಳಿ ಬಂದಾಗ ಅವರು ಮಾತನಾಡುತ್ತಿದ್ದುದು ಕೇಳಿಸಿತ್ತು. ಯಾವುದೋ ಮನೆತನದ ಹುಡುಗಿಯ ಸಂಬಂಧದ ಬಗ್ಗೆ ಮಾತನಾಡುತ್ತಿದ್ದರು ಎಂದು ಅವರ ಧ್ವನಿಯಿಂದ ಕೇಳಿಬಂದಿತ್ತು. ಪ್ರಿಯಾಳ ಅತ್ತೆ ವಿಷಯ ದೃಢಪಟ್ಟಿದೆ ಎಂದು ಖುಷಿಯಿಂದ ಹೇಳುತ್ತಿದ್ದರು. ಅಷ್ಟರಲ್ಲಿ ಪ್ರಿಯಾ ತಿಂಡಿಯೊಂದಿಗೆ ಒಳಗೆ ಬಂದಿದ್ದನ್ನು ನೋಡಿ ಇಬ್ಬರು ಸುಮ್ಮನಾಗುವರು. ಪ್ರಿಯಾ ಹೊರಬಂದಳು. ಆದರೆ ಏನು ವಿಷಯ ಎಂದು ಅವಳಿಗೆ ತಿಳಿಯಿತು. ನಿಖಿಲ್ ಜೊತೆ ಮಾತನಾಡಲು ಯತ್ನಿಸಿದ್ದಳು. ಆತ ತಾಯಿ ಅಕ್ಕ ಮಾತನಾಡುತ್ತಿರುವ ಹೆಣ್ಣಿನ ಬಗ್ಗೆ ತನಗೇನು ಗೊತ್ತಿಲ್ಲ ಎಂದು ಹೇಳಿ ಹೊರಗೆ ಹೋದ. ನಿಖಿಲ್ನ ಅಕ್ಕ ಗಂಡನ ಮನೆಗೆ ಹೋಗದೆ 2-3 ದಿನ ಅಲ್ಲಿಯೇ ತಂಗಿದ್ದಳು. ಅತ್ತಿಗೆ ಮತ್ತು ಅತ್ತೆ ನಡುವೆ ರಹಸ್ಯ ಮಾತುಕತೆಗಳು ನಡೆಯುತ್ತಿದ್ದವು. ಪ್ರಿಯಾ ಕೆರಳಿದಳು. ಆದರೆ ಯಾರಿಗೆ ಹೇಳೋದು? ಒಮ್ಮೆ ನಿಖಿಲ್ ಮೇಲೆ ಒತ್ತಡ ಹೇರಿ ಅವರಿಬ್ಬರ ಮಾತುಕತೆಯ ಬಗ್ಗೆ ಕೇಳಿದಳು. ನೋಡು ಪ್ರಿಯಾ, ನನ್ನನ್ನಾಗಲಿ ನನ್ನ ಮನೆಯವರನ್ನಾಗಲಿ ತಪ್ಪು ತಿಳಿಯಬೇಡ. ನಾವೆಲ್ಲರೂ ನಿನ್ನನ್ನು ತುಂಬ ಗೌರವಿಸುತ್ತೇವೆ. ಅಮ್ಮನಿಗೆ ನನ್ನದೇ ಆದ ಒಂದು ಮಗು ಬೇಕು. ಈ ಮನೆಗೆ ಬೆಳಕಾಗಬೇಕು. ಅಮ್ಮ ನನ್ನನ್ನು ಬಲವಂತವಾಗಿ ಬೇರೆ ಮದುವೆ ಮಾಡಲು ಹೊರಟಿದ್ದಾರೆ. ಅದಕ್ಕೋಸ್ಕರ ಬೇರೆ ಹೆಣ್ಣನ್ನು ನೋಡಿದ್ದಾರೆ. ಅವನ ಮಾತುಗಳನ್ನು ಕೇಳಿ ಪ್ರಿಯಾ ಕಂಗಾಲಾಗಿ ಹೋಗಿದ್ದಳು. ಅಷ್ಟರಲ್ಲಿ ನಿಖಿಲ್ ಮಾತು ಮುಂದುವರೆಸುತ್ತಾ, ನಾನು ಇದಕ್ಕೆ ಒಪ್ಪಲಿಲ್ಲ. ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಎಂದಿದ್ದು. ಆದರೆ ಅಮ್ಮ ನನ್ನ ಮಾತನ್ನು ಕೇಳುತ್ತಿಲ್ಲ. ಪ್ರಿಯಾ, ನಿನಗಿರುವ ಕೊರತೆಯಿಂದ ನಮಗೆ ಮಕ್ಕಳಾಗಲಿಲ್ಲ ಎಂದು ಅಮ್ಮ ಭಾವಿಸಿದ್ದಾರೆ. ಪ್ರಿಯಾ ತನ್ನನ್ನು ಸಂಭಾಳಿಸಿಕೊಂಡು, ಹಾಗಾದರೆ ನೀವು ಅವರಿಗೆ ಹೇಳಲಿಲ್ಲವೇ? ನಮ್ಮಿಬ್ಬರಲ್ಲಿ ಕೊರತೆ ಯಾರಿಗೆ ಇದೆ ಅಂತ ನೀವು ತಿಳಿಸಲಿಲ್ಲವೇ? ಪ್ರಿಯಾಳ ಮಾತುಗಳು ಸ್ಪಷ್ಟ ಮತ್ತು ಕಠೋರವಾಗಿದ್ದವು. ಅದು ನಿಖಿಲ್ ಧೈರ್ಯವನ್ನು ಛಿದ್ರಗೊಳಿಸಿತ್ತು. ನಿಖಿಲ್ ತನ್ನ ವರಸೆ ತೆಗೆದಿದ್ದ. ನಾನು ಅವರಿಗೆ ಸತ್ಯವನ್ನು ಎಂದಿಗೂ ಹೇಳಲಾರೆ. ಈಗ ನೋಡು, ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊ. ನಾನು ಹೇಗೆ ಹೇಳಲು ಸಾಧ್ಯ? ನೋಡು, ನಾನು ಅವರಿಗೆ ಸತ್ಯವನ್ನು ಯಾವುದೇ ಕಾರಣಕ್ಕೂ ಹೇಳಲಾರೆ.
ನಮ್ಮದು ತುಂಬ ಗೌರವಂತರ ಕುಟುಂಬ ಆಗಿದ್ದಾಗ ನಾನು ತಂದೆಯಾಗಲು ಸಾಧ್ಯವಿಲ್ಲ ಎಂದು ಹೇಗೆ ನನ್ನ ತಾಯಿಯೊಂದಿಗೆ ತಿಳಿಸಲಿ ಎನ್ನುವನು. ಛೇ, ಏನರ್ಥ ನಿಖಿಲ್, ಯಾಕೆ ಆಗಲ್ಲ? ಪ್ರಿಯಾ ಕೋಪದಿಂದ ನಿಖಿಲ್ ಕಾಲರ್ ಹಿಡಿದು ಕಿರುಚಿದಳು. ನೋಡು ಪ್ರಿಯಾ, ನಾನು ನಿನ್ನನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದು ನಾನು ಯಾವಾಗ ಹೇಳಿದ್ದೆ? ನೀನು ಇಲ್ಲಿ ಆರಾಮಾಗಿ ಇರು, ನಿನಗೇನು ತೊಂದರೆ ಆಗೋದಿಲ್ಲ. ನಾನು ಬೇರೆ ವಿವಾಹವಾಗಿ ಅವಳು ಇಲ್ಲಿಯೇ ವಾಸಿಸುತ್ತಾಳೆ. ನಿನ್ನನ್ನು ನಾನೇ ನೋಡಿಕೊಳ್ಳುತ್ತೇನೆ, ಇಬ್ಬರನ್ನು ನೋಡಿಕೊಳ್ಳುತ್ತೇನೆ. ನೀನು ಇಲ್ಲೇ ಇರು. ಇಲ್ಲದಿದ್ದರೆ ನಿನ್ನ ತವರು ಮನೆಯಲ್ಲಿ ವಾಸಿಸುತ್ತೇನೆ ಎಂದರೆ ನಾನು ಅದಕ್ಕೂ ತಯಾರಿದ್ದೇನೆ. ನಿನ್ನ ಎಲ್ಲ ಖರ್ಚು ವೆಚ್ಚಗಳನ್ನು ನಾನು ನೋಡಿಕೊಳ್ಳುತ್ತೇನೆ. ಇನ್ನೇನಕ್ಕೆ ಭಯ? ಅವನ ಮಾತುಗಳು ಕೇಳಿ ಪ್ರಿಯಾ ಕಲ್ಲಾಗಿ ಹೋಗಿದ್ದಳು. ಎಲ್ಲವೂ ಮುಗಿದೇ ಹೋಯಿತು ಎಂಬಂತೆ ಭಾಸವಾಯಿತು. ಅವಳ ತನ್ನ ಪತಿಯನ್ನು ತುಂಬ ನಂಬಿದ್ದಳು. ಅವರು ಅಂತಹ ನಿಷ್ಠೆಯನ್ನು ತೋರಿಸಿದ್ದ ಮತ್ತು ಅತ್ತೆ ಮಾವಂದಿರಿಗೆ ಮನಪೂರ್ವಕವಾಗಿ ಸೇವೆ ಸಲ್ಲಿಸಿದ ಫಲ ಸಿಕ್ಕಿತು ಎಂದು ಕಣ್ಣೀರಿಡುವಳು. ಅಷ್ಟರಲ್ಲಿ ಅಡುಗೆ ಮನೆಯಿಂದ ಅತ್ತೆಯ ಧ್ವನಿ ಕೇಳಿಸಿತ್ತು. ಮುಖ ತೊಳೆದ ಪ್ರಿಯಾ ಊಟವನ್ನು ತಯಾರಿಸಲು ಅಡುಗೆ ಕೋಣೆಗೆ ಹೋದಳು. ಅಲ್ಲಿ ಇದ್ದಕ್ಕಿದ್ದಂತೆ ಅವಳು ಉದ್ವೇಗಗೊಳ್ಳಲು ಪ್ರಾರಂಭಿಸಿದಳು. ಅವಳಿಗೆ ತಲೆ ತಿರುಗುವಿಕೆ ಮತ್ತು ವಾಕರಿಕೆ ಪ್ರಾರಂಭವಾದಾಗ ಅವಳು ತಕ್ಷಣ ತನ್ನ ಕೋಣೆಗೆ ಓಡಿದ್ದಳು. ಹಿಂದೆ ಅತ್ತೆಯೂ ಬಂದರು. ಸಂತಸದಿಂದ ಪ್ರಿಯಾಳನ್ನು ತಬ್ಬಿಕೊಳ್ಳುವರು. ಈ ಸಂತೋಷದ ದಿನ ಕೇಳಲು ನನ್ನ ಕಿವಿಗಳು ಹಾತೊರೆಯುತ್ತಿದ್ದವು ಪ್ರಿಯಾ ಎಂದಳು. ಅಷ್ಟರಲ್ಲಿ ಪ್ರಿಯಾ ಅತ್ತೆ ಎಂದು ರಾಗ ಹೇಳಿದಾಗ, ಈಗ ಮಾತನಾಡಿ ಆಯಾಸ ಪಡಬೇಡ, ಸುಮ್ಮನೆ ಮಲಗು, ವಿಶ್ರಾಂತಿ ತೆಗೆದುಕೋ. ಈ ಸಂತೋಷದ ವಿಷಯವನ್ನು ನಿಖಿಲ್ಗೆ ತಿಳಿಸುತ್ತೇನೆ ಎಂದು ಹೊರಹೋಗುವರು. ದೇವರಿಗೆ ಧನ್ಯವಾದ ಹೇಳುತ್ತಾ ಸಂತೋಷವಾಯಿತು. ಅತ್ತೆ ಕೋಣೆಯಿಂದ ಹೊರಬಂದರು. ನಿಖಿಲ್ ಬಳಿ ಬಂದು, ನಿಖಿಲ್, ನೀನು ಅಪ್ಪನಾಗುತ್ತಿದ್ದೀಯಾ ಎಂದು ತಾಯಿ ಸಂತೋಷ ಪಡುವರು. ಆಗ ನಿಖಿಲ್ ಒಮ್ಮೆಲೆ ಆಶ್ಚರ್ಯ ಮತ್ತು ಅಸಮಾಧಾನಗೊಂಡನು. ಇದೆಲ್ಲ ಏನು ಪ್ರಿಯಾ? ಗರ್ಭಿಣಿಯಾ? ಹೇಗೆ ಸಾಧ್ಯ ಎಂದು ಗಾಬರಿಯಾಗುವನು. ಅಷ್ಟರಲ್ಲಿ ಮಿರಾಕಲ್ ನಿಖಿಲ್, ಪ್ರಿಯಾ ನಕ್ಕಳು. ಆದರೆ ನಿಖಿಲ್ನ ಮುಖವೇ ಬದಲಾಯಿತು. ನಿನ್ನ ನಾನ್ಸೆನ್ಸ್ ನಿಲ್ಲಿಸು. ನಾನು ತಂದೆಯಾಗಲು ಸಾಧ್ಯವಿಲ್ಲ ಅಥವಾ ನಾನು ಯಾವುದೇ ಚಿಕಿತ್ಸೆಯನ್ನು ಮಾಡಿಸಿಲ್ಲ. ಹಾಗಾದರೆ ಇದು ಹೇಗೆ ಸಾಧ್ಯ? ನಿಜ ಹೇಳು, ಅದು ಯಾರು? ನಿಖಿಲ್ ಕೋಪದಿಂದ ಕೂಗುತ್ತಿದ್ದನು. ಪ್ರಿಯಾ ಹಾಸಿಗೆಯಿಂದ ಎದ್ದು ಅವನ ಬಳಿ ಬಂದು ಮೆಲ್ಲನೆ ಹೇಳಿದಳು, ಶ್, ನಿಧಾನವಾಗಿ ಮಾತಾಡು, ಯಾರಾದರೂ ಕೇಳಿಸಿಕೊಳ್ಳುತ್ತಾರೆ. ಇದು ಯಾರ ಮಗು ಎಂಬುದು ಮುಖ್ಯವೇ? ಯಾರ ಮಗು ಎಲ್ಲಿಂದ ಬಂತು ಎಂದೆಲ್ಲ ಕೇಳಬೇಡ. ಈ ಸಮಯದಲ್ಲಿ ಈ ಮಗು ನಿಮ್ಮ ರಕ್ಷಾ ಕವಚವಾಗುತ್ತದೆ ನಿಖಿಲ್. ಮಗು ಯಾರದಾದರೇನೋ, ನಿನ್ನ ಪುರುಷತ್ವದ ಗುರಾಣಿ. ನಿನ್ನನ್ನು ಯಾರೂ ಅವಮಾನಿಸಲು ಆಗುವುದಿಲ್ಲ. ನಿನ್ನ ಪುರುಷತ್ವವು ಉಳಿಯುತ್ತದೆ ಮತ್ತು ನೀನು ನನ್ನಿಂದ ದೂರ ಉಳಿಯಬೇಕಿಲ್ಲ. ಹಾಗೆಯೇ ನೀನು ಬೇರೆ ವಿವಾಹವಾಗಬೇಕು ಅಂತಾನೂ ಇಲ್ಲ. ಏನು ಹೇಳು, ಒಳ್ಳೆಯ ಉಪಾಯ ಅಲ್ಲವೇ? ನಿಖಿಲ್ ಅವಳ ಕೆನ್ನೆಗೆ ಬಾರಿಸುವನು. ಬೇರೆಯವರ ಪಾಪವನ್ನು ನನ್ನ ಮೇಲೆ ಹೊರಿಸಲು ಬಯಸುತ್ತಾಳೆ ಎಂದು ಕೂಗಾಡಿದ್ದನು. ಹೇಳು, ಇದು ಯಾರ ಪಾಪದ ಫಲ ಅಂತ ಹೇಳು. ಓ, ಈಗಷ್ಟೇ ನೆನಪಾಯಿತು. ನೀನು ಅಪ್ಪ ಅಮ್ಮನ ಮನೆಗೆ ಹೋಗಿದ್ದೆ ನೋಡು, ಅಲ್ಲಿಂದ ನಿನ್ನ ಹಳೆ ಲವ್ವರ್ನಿಂದ ದೊರಕಿದ್ದ? ಹೇಳು. ನಿಖಿಲ್ನ ಕೂಗಾಟ ಕೇಳಿ ಎಲ್ಲರೂ ಹೊರಬಂದರು. ಕೋಪದಿಂದ ಅವನು ಯಾರ ಮುಂದೆ ಹೇಳುತ್ತಿದ್ದೇನೆಂದು ನೆನಪಾಗಲಿಲ್ಲ. ಕೇಳು ಪ್ರಿಯಾ, ನಾನು ತಂದೆಯಾಗಲು ಸಾಧ್ಯವಿಲ್ಲ ಅಂತ ಡಾಕ್ಟರ್ ತಿಳಿಸಿದ್ದಾರೆ. ಹಾಗಿದ್ದಲ್ಲಿ ನೀನು ಗರ್ಭಿಣಿಯಾಗಲು ಹೇಗೆ ಸಾಧ್ಯ? ಅಷ್ಟರಲ್ಲಿ ನಿಜ ಸತ್ಯ ಎಲ್ಲರಿಗೂ ತಿಳಿಯುತ್ತದೆ. ನಿಖಿಲ್ ಮೌನವಾದ. ಬಹುಶಃ ಎಲ್ಲರ ಮುಂದೆ ತನ್ನ ಸತ್ಯ ಹೊರಬಿದ್ದಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತಿದ್ದ. ಎಲ್ಲರಿಗೂ ಆಶ್ಚರ್ಯವಾಯಿತು. ಏನು ಹೇಳಬೇಕೆಂದು ತೋಚಲಿಲ್ಲ. ಆ ಸಮಯದಲ್ಲಿ ಪ್ರಿಯಾಳ ಮೇಲೆ ಹಲ್ಲೆಗಳೂ ನಡೆದವು. ಅತ್ತೆಯನ್ನು ನೋಡುತ್ತಾ, ನಿಮ್ಮ ಪ್ರೀತಿಯ ಮಗನಿಂದ ನೀವು ಈಗಾಗಲೇ ಗೌರವಾನ್ವಿತ ಸತ್ಯವನ್ನು ಕೇಳಿದ್ದೀರಿ.
ನಾನು ಬಂಜೆಯಲ್ಲ. ನನ್ನ ಗೌರವಾನ್ವಿತ ಪತಿ ದೇವ, ನೀವು ನನ್ನನ್ನು ಇಷ್ಟು ಮಾತ್ರ ಅರ್ಥ ಮಾಡಿಕೊಂಡಿದ್ದೀರಿ. ನನಗೆ ನಿಮ್ಮ ಮೇಲೆ ನಂಬಿಕೆ ಇತ್ತು. ಆದರೆ ಈಗ ಅದೆಲ್ಲವೂ ಛಿದ್ರವಾಗಿ ಹೋಗಿದೆ. ಅತ್ತೆ, ನೀವು ನಿಮ್ಮ ಮಗನಿಗೆ ಒಂದಲ್ಲ 10 ಮದುವೆ ಮಾಡಿದರೂ ನೀವು ಅಜ್ಜಿ ತಾತನಾಗಲು ಎಂದಿಗೂ ಸಾಧ್ಯವಿಲ್ಲ ಎನ್ನುತ್ತಾ ಅವನ ಮೆಡಿಕಲ್ ರಿಪೋರ್ಟನ್ನು ಅವರ ಮುಂದೆ ತೋರಿಸುವಳು. ನಿಮ್ಮ ಮಗನೇ ಎಲ್ಲರ ಮುಂದೆ ಇದನ್ನು ಒಪ್ಪಿಕೊಂಡಿದ್ದಾನೆ. ನಾನು ಅಮ್ಮನಾಗಬಲ್ಲೆ, ನನ್ನ ರಿಪೋರ್ಟ್ ನೋಡಿ ಎಂದು ತೋರಿಸುತ್ತಾ ಪ್ರಿಯಾ ಮಾತು ಮುಂದುವರೆಸಿದ್ದಳು ಮತ್ತು ಎಲ್ಲರೂ ಮೂಕವಿಸ್ಮಿತರಾಗಿ ಕೇಳುತ್ತಿದ್ದರು. ಏಕಾದಶಿ ವ್ರತದಿಂದ ನನಗೆ ಸ್ವಲ್ಪ ಅಧಿಕ ರಕ್ತದೊತ್ತಡ ಬಂದಿತ್ತು. ಹಾಗಾಗಿ ನನಗೆ ವಾಕರಿಕೆ ಬಂದು ತಲೆ ಸುತ್ತಿದೆ ಅಷ್ಟೆ. ಆದರೆ ನಿಮ್ಮ ಮಗ ತನ್ನ ಪೌರುಷವನ್ನು ಮರೆಮಾಚಲು ನಿಮ್ಮ ಮಾತಿನಂತೆ ಬೇರೆ ಮದುವೆಯಾಗಲು ಹೊರಟಿದ್ದ. ಎಷ್ಟು ದಿನ ಸತ್ಯದಿಂದ ಓಡಿ ಹೋಗುವೆ? ಎಷ್ಟು ದಿನ ಸುಮ್ಮನಿದ್ದೆ? ಎಲ್ಲವನ್ನೂ ಸಹಿಸಿಕೊಂಡೆ. ಆದರೆ ಒಂದು ಮಾತೂ ಹೊರಡಲಿಲ್ಲ. ನಿನ್ನ ಸಲುವಾಗಿ ನಿಖಿಲ್. ಆದರೆ ನೀನು ಮಿತಿಗಳನ್ನು ದಾಟಿದ್ದೀರಿ. ನನ್ನನ್ನು ಕ್ಷಮಿಸಿ. ನಾನು ನಿಮ್ಮೊಂದಿಗೆ ಜೀವಿಸಲಾರೆ. ನಿಮಗೆ ಎಂದಿಗೂ ತಂದೆಯಾಗಲು ಸಾಧ್ಯವಿಲ್ಲ ಎಂದು ತಿಳಿದರೂ ಯಾವುದನ್ನು ಮನೆಯವರಿಗೆ ತಿಳಿಸದೆ ಕೊನೆಯವರೆಗೂ ನಿಮ್ಮೊಂದಿಗೆ ಜೀವಿಸುತ್ತೇನೆ ಎಂದು ಶಪಥ ಮಾಡಿದ್ದೆ. ಮಗು ಇಲ್ಲದಿದ್ದರೂ ದತ್ತು ಮಗು ಪಡೆದು ಜೀವಿಸಬಹುದೆಂದುಕೊಂಡಿದ್ದೆ. ಆದರೆ ನಂಬಿಕೆಯನ್ನು ನೀವು ಹುಸಿ ಮಾಡಿ ಬೇರೆ ವಿವಾಹವಾಗಲು ಹೊರಟಿದ್ದೀರಾ. ಸಾಕು, ನಿಮ್ಮೆಲ್ಲರ ಸಹವಾಸವೇ ಸಾಕು ಎನ್ನುತ್ತಾ ಪ್ರಿಯಾ ಒಂದು ನಿಟ್ಟುಸಿರು ಬಿಟ್ಟು ಅವಳ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡಳು. ಎಲ್ಲರೂ ಕ್ಷಮೆ ಯಾಚಿಸಿದರು. ನಿಖಿಲ್ ಪ್ರಿಯಾಳ ಕಾಲಿಗೆರಗಿದ್ದನು. ದಯವಿಟ್ಟು ನನ್ನಿಂದ ತಪ್ಪಾಯಿತು ಪ್ರಿಯಾ, ನಮ್ಮನ್ನು ಬಿಟ್ಟು ಹೋಗಬೇಡ. ಅಷ್ಟರಲ್ಲಿ ಪ್ರಿಯಾ, ಚಿಂತಿಸಬೇಡ ನಿಖಿಲ್, ನನ್ನ ಖರ್ಚುಗಳನ್ನು ನೀವು ಭರಿಸಬೇಕಾಗಿಲ್ಲ. ನಿನಗೆ ಬೇರೆ ವಿವಾಹವಾಗಿ ಚೆನ್ನಾಗಿ ಜೀವಿಸಬಹುದು ಎನ್ನುತ್ತಾ ಹೊರಡುವಳು. ಅವಳ ನಡೆ ಸ್ಪಷ್ಟವಾಗಿತ್ತು ಮತ್ತು ಗಟ್ಟಿ ನಿರ್ಧಾರ ಮಾಡಿದ್ದಳು. ಇನ್ನು ಎಂದಿಗೂ ನಿಖಿಲ್ ಜೀವನಕ್ಕೆ ಪ್ರವೇಶಿಸಲಾರೆ. ಹೊರಡುವಾಗ ಸ್ಪಷ್ಟವಾದ ಮತ್ತು ಸ್ವಾಭಿಮಾನದ ಸ್ವರದಲ್ಲಿ, ನಿಖಿಲ್, ನಾನು ಬಂಜೆಯಲ್ಲ ಎಂದು ಹೇಳಿ ಹೊಸ್ತಿಲನ್ನು ದಾಟಿದಳು. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.